ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ವತಿಯಿಂದ ನೆಹರು ಮೈದಾನ ಸ್ಮಾರ್ಟ್ ಸಿಟಿ ಫುಟ್ಬಾಲ್ ಟರ್ಫ್ ಗ್ರೌಂಡ್ನಲ್ಲಿ ನಡೆಯುತ್ತಿದ್ದ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂದ್ಯಾವಳಿಗೆ ಅದ್ದೂರಿಯಾಗಿ ತೆರೆಬಿದ್ದಿದೆ. ಮಂಗಳೂರಿನ ನೆಹರು ಮೈದಾನದ ಸ್ಮಾರ್ಟ್ ಸಿಟಿ ಫುಟ್ಬಾಲ್ ಟರ್ಫ್ ಗ್ರೌಂಡ್ನಲ್ಲಿ ಕಳೆದ 24 ದಿನಗಳಿಂದ ನಡೆಯುತ್ತಿದ್ದ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂದ್ಯಾವಳಿ ಅದ್ದೂರಿಯಾಗಿ ಸಮಾರೋಪ ಕಂಡಿತು. ಇನ್ನು ಹೈಸ್ಕೂಲ್, ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ವಿಭಾಗದ 3 ಫೈನಲ್ ಪಂದ್ಯ ನಡೆಯಿತು. ಹೈಸ್ಕೂಲ್ ವಿಭಾಗದಲ್ಲಿ ಕೆಸಿ ರೋಡ್ ಫಲಾ ಸ್ಕೂಲ್ ತಂಡ ಕಸಬಾ ಪೆಂಗ್ರೆ ಜಿಲ್ಲಾ ಪಂಚಾಯತ್ ಸರ್ಕಾರಿ ಪ್ರೌಢಶಾಲೆಯನ್ನ ಟೈ ಬ್ರೇಕರ್ ಮೂಲಕ 4-3 ಗೋಲುಗಳ ಅಂತರದಿಂದ ಸೋಲಿಸಿ ಪ್ರಶಸ್ತಿ ಪಡೆಯಿತು. ಪಿಯು ಕಾಲೇಜು ವಿಭಾಗದಲ್ಲಿ ಯನಪೊಯ ಪದವಿ ಪೂರ್ವ ಕಾಲೇಜು ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜು ತಂಡವನ್ನ 2-1 ಗೋಲುಗಳ ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನ ತನ್ನದಾಗಿಸಿತ್ತು. ಪದವಿ ವಿಭಾಗದ ಫೈನಲ್ನಲ್ಲಿ ಯನಪೊಯ ಪದವಿ ಕಾಲೇಜು ತಂಡ 2-0 ಗೋಲುಗಳ ಅಂತರದಿಂದ ಸಂತ ಅಲೋಷಿಯಸ್ ಕಾಲೇಜು ತಂಡ ಸೋಲಿಸಿ ಪ್ರಶಸ್ತಿ ಪಡೆಯಿತು. ಈ ಮೊದಲು ಹಿರಿಯ ಪ್ರಾಥಮಿಕ ಶಾಲೆ ಬಾಲಕಿಯರ ವಿಭಾಗದಲ್ಲಿ ಸಂತ ಜೋಸೆಫ್ ಝಯಾನ್ ಶಾಲೆ ಕೊಲ್ಯ ಪ್ರಥಮ ಸ್ಥಾನ ಪಡೆದರೆ ಮೌಂಟ್ ಕಾರ್ಮೆಲ್ ಶಾಲೆ ಮೇರಿ ಹಿಲ್ ದ್ವಿತೀಯ ಸ್ಥಾನ ಪಡೆಯಿತು. ಬಾಲಕರ ವಿಭಾಗದಲ್ಲಿ ಕಸಬಾ ಪೆಂಗ್ರೆ ಹಿರಿಯ ಪ್ರಾಥಮಿಕ ಶಾಲೆ ಪ್ರಥಮ ಹಾಗೂ ದಿ ಸೀರತ್ ಸ್ಕೂಲ್ ಪಡೇಲ್ ದ್ವಿತೀಯ ಸ್ಥಾನ ಪಡೆಯಿತು. ಕ್ಲಿಫರ್ಡ್ ಸ್ಕೂಲ್ ತಂಡ ತೃತೀಯ ಸ್ಥಾನ ಪಡೆಯಿತು. ಪ್ರೌಢಶಾಲೆ ಬಾಲಕಿಯರ ವಿಭಾಗದಲ್ಲಿ ಕಾರ್ಕಳ ನಿಟ್ಟೆ ವಿದ್ಯಾಸಂಸ್ಥೆ ಪ್ರಥಮ ಹಾಗೂ ಮಣಿಪಾಲ್ ಸ್ಕೂಲ್ ತಂಡ ದ್ವಿತೀಯ ಸ್ಥಾನ ಪಡೆಯಿತು. ಮಹಿಳಾ ವಿಭಾಗದಲ್ಲಿ ಕಾರ್ಕಳ ನಿಟ್ಟೆ ಕಾಲೇಜು ಪ್ರಥಮ ಹಾಗೂ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು ವಾಮಂಜೂರು ತಂಡ ದ್ವಿತೀಯ ಸ್ಥಾನ ಪಡೆಯಿತು. ಪದವಿ ಪೂರ್ವ ಕಾಲೇಜು ವಿಭಾಗದಲ್ಲಿ ಪಾಂಡ್ಯರಾಜ್ ಪದವಿ ಪೂರ್ವ ಕಾಲೇಜು 3ನೇ ಸ್ಥಾನ ಗಳಿಸಿದ್ರೆ, ಪದವಿ ಕಾಲೇಜು ವಿಭಾಗದಲ್ಲಿ ಯನಪೊಯ ಪದವಿ ಕಾಲೇಜು ಬಿ ತಂಡ 3ನೇ ಸ್ಥಾನ ಪಡೆಯಿತು. ಕೇಂದ್ರ ಸಿಬಿಎಸ್ಇ ಹೈಸ್ಕೂಲ್ ತಂಡ ವಿಶೇಷ ತಂಡ ಪ್ರಶಸ್ತಿ ಪಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್, ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾ ಎನ್ ರಾಜೇಂದ್ರ ಕುಮಾರ್ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಉದ್ಯಮಿ ಮೋಹನ್ ಪಿಂಗ್ರಿ, ಮಾಜಿ ಕಾರ್ಪೊರೇಟರ್ ಅಬ್ದುಲ್ ಲತೀಫ್, ಶಮೀರ್, ಎಕೆ ಸಾಜಿದ್, ಶರೀಫ್, ಮೆಸ್ಕಾಂ ಅಧಿಕಾರಿ ಉಮೇಶ್ ಗಟ್ಟಿ, ನೌಬರ್ಟ್ ಸಲ್ತಾನ ಉಪಸ್ಥಿತರಿದ್ದು ಪ್ರಶಸ್ತಿ ವಿತರಿಸಿದರು. ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಅಧ್ಯಕ್ಷ ಡಿಎಂ ಅಸ್ಲಂ ಅಧ್ಯಕ್ಷತೆ ವಹಿಸಿದ್ರು. ಉಪಾಧ್ಯಕ್ಷ ಬಿಬಿ ಥಾಮಸ್, ರಾಜ್ಯ ಸಂಸ್ಥೆಯ ಸದಸ್ಯ ವಿಜಯ್ ಸುವರ್ಣ, ಸದಸ್ಯರಾದ ಅನಿಲ್ ಟಿವಿ, ಸುಜಿತ್ ಕೆಬಿ, ಅಬ್ದುಲ್ ಲತೀಫ್ ಕಸಬಾ, ಆರಿಫ್ ಉಚ್ಚಿಲ, ತಲ್ವಾರ್, ಆಶ್ವಕ್, ಆಂಟೋನಿ, ಫಯಾಜ್, ಕಾರ್ಯದರ್ಶಿ ಹುಸೇನ್ ಬೋಳಾರ್, ಶಿಯಾಜ್ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.